ಲೀನಿಯಂಟಿವ್ ಯಾವ ತೊಗೊಳ್ತಾರೆ? ನಾನು ಹೇಳಿದಲ್ಲ ಸಾರಾಯಿ ಅಂಗಡಿ ಹತ್ರ ಆದಂಥ ಇನ್ಸಿಡೆಂಟ್. ದೇ ವಿಲ್ ಟೇಕ್ ಎ ಲೀನಿಯಂಟಿವ್. ಸ್ಪರ್ ಆಫ್ ದಿ ಮೂಮೆಂಟ್, ಒಂದು ಕೋಪ ಬಂತು, ಹೊಡೆದ. ಅವನು ಕುಡ್ದಿದ್ದ, ಇವನು ಕುಡ್ದಿದ್ದ. ಕಾನ್ಸಿಕ್ವೆನ್ಸಸ್ ಅವರಿಗೆ ಅರ್ಥ ಆಗಿಲ್ಲ. ದೇ ಕುಡ್ ನಾಟ್ ಎಸ್ಟಿಮೇಟ್, ಒಪ್ಕೊಳ್ತಾರೆ. ಇಲ್ಲಿ ಏನು ಎಷ್ಟು ಪ್ಲೆಂಟಿ ಆಫ್ ಟೈಮ್ ಇತ್ತು, ಪ್ಲೆಂಟಿ ಆಫ್ ಟೈಮ್ ವಾಸ್ ಅಟ್ ದೇರ್ ಡಿಸ್ಪೋಸಲ್. ಯಾವ ಥರ ಪ್ರಿಪೇರ್ ಆಗಿದ್ದಾರೆ ಅಂದರೆ, ಒಂದು ಇಂಜಿನಿಯರ್ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಹೇಗೆ ಪ್ರಿಪೇರ್ ಮಾಡ್ತಾನೋ ಹಾಗೆ ಇಟ್ಸ್ ಎ ವೆಲ್ ಇಂಜಿನಿಯರ್ಡ್ ಮರ್ಡರ್. ಹಾಗೆ ಮಾಡಿದ್ದಕ್ಕೆ ಇವತ್ತು ಇಷ್ಟೊಂದು ಸಾಕ್ಷಿಗಳು ಸಿಕ್ಕಿದ್ದು. ಅಚಾನಕ್ಕಾಗಿ ಪಟಾಪಟ್ ಅಂತ ಆಗೋಗ್ಬಿಟ್ಟಿದ್ರೆ ಹೇಳ್ಬೋದಿತ್ತು, ಎಸ್ ಇನ್ ದ ಸ್ಪರ್ ಆಫ್ ದ ಮೂಮೆಂಟ್, ಇನ್ ಈಟ್ ಆಫ್ ದ ಮೂಮೆಂಟ್ ಆಗಿದೆ ಅಂತ. ಆ ಥರ ಅಲ್ಲ ಇದು. ಎಲ್ಲರೂ ಮಲ್ಟಿಪಲ್ ಇಂಜುರೀಸ್ ಅಂದರೆ ಏನು, 7 ಟೈಪು 9 ಟೈಪು ಇದೆ ಅಂತೆ. 7 to 9 ಟೈಪ್ ಅಂದರೆ 9 ಟೈಪ್ ಆಫ್ ವೆಪನ್ಸ್, ಅಂದರೆ ಮಿನಿಮಮ್ 9 ಪರ್ಸನ್ಸ್ ಅಥವಾ 10%, ಅಥವಾ ಒಬ್ಬನೇ ಇನ್ನೊಬ್ಬಂದು ಈಸ್ಕೊಂಡು ಹೊಡೆದಿರ್ಬೋದು. ಹಾಗೆ ರಿಪೀಟ್ ಮಾಡೋಕ್ಕೆ ಇವ್ರಿಗೆ ಸಾಕು 15-16 ಜನ ಹೊಡೆದಿದ್ರೆ. ಕೆಲವರು ಕೈಯಲ್ಲಿ ಹೊಡೆದಿದ್ದಾರೆ, ಕಾಲಲ್ಲಿ ಹೊಡೆದಿದ್ದಾರೆ, ಏನೆಲ್ಲ ಹೇಳ್ತಾರೆ. ಹಾಗೆ ನೋಡಿದರೆ ಇದೆಲ್ಲ ಆಗುತ್ತೆ. ಶೂಸ್ ಇವು ಹೇಳಿದ್ರೆ ಶೂ ಸೀಸ್ ಮಾಡಿದರೆ, ಶೂ ಅದರದ್ದು ಸೋಲ್ ಮೇಲೆ ಹೋಗುತ್ತೆ. ಸೋಲ್ ಆಡಿದ್ದು ಇಟ್ ಬಿಕಮ್ಸ್ ಎ ವೆಪನ್. ಸಾಫ್ಟ್ ಇದ್ದರೆ ಸ್ವಲ್ಪ ಸಾಫ್ಟ್ ಇಂಜುರೀಸ್ ಆಗಿಬಿಡ್ಬೋದು. ಹಾರ್ಡಿದ್ದರೆ ನೀವು, ನನಗೊಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರೆ, ಮಕ್ಕಳು ಹಿಂದೆ ಸೀಟಲ್ಲಿ ಕೂತಿರ್ತಾರೆ, ಏರ್ಪೋರ್ಟಿಂದ ಬರ್ತಾಯಿರ್ತಾರೆ ಮನೆಗೆ, ಎಲ್ಲ ಹೋಗಿದ್ದವರು. ಅವರು ಒಂದು ಹೈ ಪ್ರೊಫೈಲ್ ಫ್ಯಾಮಿಲಿನೇ. ಆ ಮಕ್ಕಳೇ ಆಟ ಆಡುವಾಗ ಗುದ್ಕೋತಾರೆ, ಒಬ್ರಿಗೊಬ್ರು ಗುದ್ಕೊಂಡಾಗ ಒಬ್ಬನಿಗೆ ಹೊಟ್ಟೆ ಗುದ್ಬಿಡ್ತಾನೆ. ಅವನು ಸ್ವಲ್ಪ ದೂರ ಆದಮೇಲೆ ಹೊಟ್ಟೆ ನೋವು ಅಂತ ಶುರು ಮಾಡ್ತಾನೆ. ಅಲ್ಲೇ ಹತ್ತಿರದಲ್ಲಿ ಯಾವುದೋ ಒಂದು ಹಾಸ್ಪಿಟ್ಲಿಗೆ ತೋರಿಸಿದ್ರೆ, ಇಲ್ಲ ನೀವು ಇಮಿಡಿಯೇಟಾಗಿ ದೊಡ್ಡ ಆಸ್ಪತ್ರೆಗೆ ತೊಗೊಂಡೋಗ್ಬೇಕು ಅಂತ ಹೇಳ್ತಾರೆ. ದೊಡ್ಡ ಆಸ್ಪತ್ರೆಗೆ ತೊಗೊಂಬಂದರೆ ಅಲ್ಲಿ ನೋಡಿದ್ರೆ ಅದು ಮೇನ್ ಪ್ಯಾಂಕ್ರಿಯಾಸ್ ಏನಿದೆ ಅದು ಪಂಕ್ಚರ್ ಆಗಿದೆ. ಮಕ್ಕಳು ಹೊಡೆದಾಡಿರೋದು, ಅದು ಸ್ವಂತ ಅಣ್ಣ ತಮ್ಮಂದರು ಆ ಟೈಪು, ಕಸಿನ್ಸ್ ಆ ಟೈಪು. ಅಲ್ಲಿಂದ ಬಂದು ನಮ್ಮ ಹಾಸ್ಪಿಟಲಲ್ಲಿ ಎಂಥ ಇಮಿಡಿಯೇಟ್ ಡಾಕ್ಟರ್ಸ್ ಡಯಾಗ್ನೈಸ್ ಮಾಡಿದ್ರಿಂದ ಅವರು ಆ ಆರ್ಗನ್ನ ರಿಮೂವ್ ಮಾಡಬೇಕಂತ ಹೇಳ್ತಾರೆ. ಆದಮೇಲೆ ಅದು ಮಾಡಿದರೆ ಲೈಫಿಗೆ ಏನು ತೊಂದರೆ ಆಗೋಲ್ಲ, ಬಟ್ ಲೈಫ್ ಲಾಂಗ್ ಆ ಒಂದು ಮೆಡಿಸಿನ್ ಅಸಿಸ್ಟೆನ್ಸಲ್ಲಿ ಇರಬೇಕಂತ. ಆದರೆ ಉಳ್ಕೊಂಡ, ಅದು ಹೇಳೋದು ಏನು ಆಕ್ಸಿಡೆಂಟಲ್ ಇಂಜುರಿ, ಅನ್ಇಂಟೆನ್ಷನಲ್ ಇಂಜುರಿ ಇಲ್ಲ. ಇಲ್ಲಿ ನಾನು ಹೇಳಿದಾಗೆ ಇಂಜಿನಿಯರ್ಡ್, ವೆಲ್ ಇಂಜಿನಿಯರ್ಡ್ ಕಾನ್ಸ್ಪಿರಸಿ ಮೇಲೆ offense has been executed. So they have achieved their goal of getting rid of him who was responsible for humiliating whatever is ಲವರೋ ಪ್ಯಾರಮರೋ ಅಥವಾ ನೇನೋ. ಆಗ ಆ ಉದ್ದೇಶಕ್ಕೆ ಮಾಡಿದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.